ಆ 7 ಮಂದಿಯ ಪಾಲಿಗೆ ಇವತ್ತು ಸಾವಿನ ಮುಂಜಾನೆ ಹೊಸಕೋಟೆ ಬಳಿ ಭೀಕರ ಸರಣಿ ಅಪಘಾತ ಸಂಭವಿಸಿ ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಕ್ಯಾಂಟರ್ಗೆ 2 ಕಾರ್ ಡಿಕ್ಕಿಯಾಗಿ 6 ಜನ ಸಾವನ್ನಪ್ಪಿದ್ರು. ಕಾರಲ್ಲಿದ್ದಂಥವರು ಮತ್ತೊಬ್ಬ ಬೈಕ್ ಸವಾರ ಸೀದಾ ಬಂದು ಮತ್ತೆ ಆ ಕಾರಿಗೆ ಗುದ್ದಿ ಆತ ಕೂಡ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿದ್ದಂಥ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮತ್ತೊಬ್ಬ ಬೈಕ್ ಸವಾರ ಸಾವನ್ನಪ್ಪಿರುವಂಥದ್ದು. ಟೋಟಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಅಪಘಾತದ ತೀವ್ರತೆಗೆ ಕಾರು ಛಿದ್ರ ಆಗಿದೆ, ನಜ್ಜುಗುಜ್ಜಾಗೋಗ್ಬಿಟ್ಟಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿತ್ತು ಕ್ಯಾಂಟರ್. ಈ ಘಟನೆ ಹೇಗಾಯ್ತು ಅಂತ ನೋಡೋದಾದ್ರೆ, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯನ್ನ ಹೊಡೆದಿತ್ತಂತೆ ಕ್ಯಾಂಟರ್. ಅಪಘಾತ ಹಿನ್ನೆಲೆಯಲ್ಲಿ ಸ್ಲೋ ಆಗಿರುವಂಥದ್ದು ಕ್ಯಾಂಟರ್. ಬೈಕಿಗೆ ಡಿಕ್ಕಿ ಹೊಡೆದ್ನಲ್ಲ, ಆ ಕಾರಣಕ್ಕೋಸ್ಕರ ಸ್ಲೋ ಆಗಿದೆ ಕ್ಯಾಂಟರ್. ಅದಾದ್ಮೇಲೆ ತುಂಬಾ ಸ್ಪೀಡಲ್ಲಿ ಬರ್ತಾ ಇದ್ದಂತ XUV 700 ಕಾರ್ ಇತ್ತಲ್ಲ, ಆತ ಸೀದಾ ಬಂದು ವೇಗವಾಗಿ ಬಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಸೊ ಆ ಕಾರ್ನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸ್ಪಾಟ್ ಔಟ್, 6 ಜನ. ಆ ವಿಜುವಲ್ಸ್ ತೋರಿಸ್ತೀವಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಭೀಕರವಾಗಿ ಈ ಆಕ್ಸಿಡೆಂಟ್ ಆಗಿದೆ ಅಂತ. ಕಾರ್ನಲ್ಲಿದ್ದಂಥ 6 ಮಂದಿ ಕೂಡ ಸ್ಥಳದಲ್ಲಿ ಸಾವನ್ನಪ್ತಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಕೂಡ ಸಾವನ್ನಪ್ತಾನೆ. ಆತ ಬಂದು ಕಾರಿಗೆ ಅಂದರೆ ಫಸ್ಟೇ ಕ್ಯಾಂಟರ್ ಗುದ್ದಿರುತ್ತಲ್ಲ, ಸೊ ಹೀಗಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ. ನಂತರ ಕ್ಯಾಂಟರ್ಗೆ ಒಂದು ಕಾರ್ ಗುದ್ದಿದಂಥ ಹಿನ್ನೆಲೆಯಲ್ಲಿ ಕಾರ್ನಲ್ಲಿದ್ದಂಥವರು ಕೂಡ ಸಾವನ್ನಪ್ಪಿದ್ರು. ಟೋಟಲಿ 7 ಮಂದಿ. ಡಿಕ್ಕಿಯ ರಭಸಕ್ಕೆ ಪಕ್ಕಕ್ಕೆ ಉಳಿರುವಂಥದ್ದು ಕ್ಯಾಂಟರ್. ಆ ಸ್ಪೀಡ್ ಎಷ್ಟಿತ್ತು ಅಂದರೆ XUV 700 ಆ ಕ್ಯಾಂಟರ್ ಪಲ್ಟಿ ಆಗಿದೆ, ಲೆಕ್ಕ ಹಾಕೊಳ್ಳಿ. ಇನ್ಯಾವ ಸ್ಪೀಡಲ್ಲಿದ್ದ ಅಂತ. ಹೈವೇ ಅಲ್ವಾ, ಹೈವೇ ಬೇರೆ, ಮುಂಜಾನೆ ಬೇರೆ, ತುಂಬ ಸ್ಪೀಡಲ್ಲಿ ಬರ್ತಾ ಇತ್ತು. ಬೈಕಿಗೆ ಕ್ಯಾಂಟರ್ ಡಿಕ್ಕಿ ಆದ ಪರಿಣಾಮ ಆ ಕ್ಯಾಂಟರ್ ಅವನು ಸ್ಲೋ ಆಗಿದ್ದಾನೆ. ಅದಾದ ನಂತರ XUV 700 ಬಂದು ಡಿಕ್ಕಿ ಹೊಡೆದಿದೆ. ತುಂಬ ರಭಸವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಕ್ಯಾಂಟರ್ ಪಲ್ಟಿ ಹೊಡೆದಿರುವಂಥದ್ದು. ಇನ್ನು XUV 700 ಇದ್ದಂಥ 6 ಮಂದಿ ಸಾವನ್ನಪ್ಪಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ IGP ಲಾಬುರಾಮ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ XUV ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಆದ್ರೂ ಅವ್ರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಇಂಪ್ಯಾಕ್ಟ್ ಆ ಗಾಡಿ XUV ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ XUV ಇಬ್ರು ನಾವು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಈಗ ಇದರಲ್ಲಿ ಇಬ್ರು ಗೊತ್ತಾಗಿದೆ 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿ ಅವ್ರದ್ದು ಈಗ ಐಡೆಂಟಿಫೈ ಮಾಡ್ಬೇಕು. ಸರ್ಕಾರ ಅವರು ಏನಾದ್ರು ಡ್ರಿಂಕ್ಸ್ ಮಾಡಿರೋದೇನಾದ್ರು ಈಗ ನಾವು ಏನ್ ಹೇಳಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ. ಈ ಭೀಕರ ಅಪಘಾತದ ಬಗ್ಗೆ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಯಾವಾಗ ಆಗಿದ್ದು, ಎಷ್ಟೊತ್ತಿಗಾಗಿದ್ದು, ಹೇಗಾಯ್ತು, ಮತ್ತೆ ಆ ಕಾರ್ನಲ್ಲಿ ಇದ್ದಂಥವರೆಲ್ಲ ಸಾವನ್ನಪ್ಪಿದಾರ, ಒಂದೇ ಕುಟುಂಬದವರ, ಫ್ರೆಂಡ್ಸ್, ಆ ಸ್ಪಾಟ್ ಅನ್ನ ಕೂಡ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಖಂಡಿತ ಪೃಥ್ವಿ, ಇವತ್ತು ಬೆಳಗ್ಗೆ ನಸುಕಿನ ಜಾವ 4:30ಕ್ಕೆ ನಾನೀಗ ನಿಂತಿರುವಂಥ ಸ್ಥಳ ಏನಿದೆ ಈ ಸ್ಥಳದಲ್ಲೇ ಆಗಿರೋದು. ಇದು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿ. ಸೊ ಇಲ್ಲಿ ಫ್ಲೈಓವರ್ ನನ್ನ ಹಿಂಭಾಗದಲ್ಲಿ, ನನ್ನ ಕ್ಯಾಮ್ರಾಮನ್ ರೈಡರ್ಗೆ ಹೇಳ್ತೀನಿ, ಈ ಫ್ಲೈಓವರ್ ಏನಿದೆ, ಫ್ಲೈಓವರಲ್ಲಿ ಸಹಜವಾಗಿ ಅದು ಬೆಳಗಿನ ಹೊತ್ತು ನಸುಕಿನ ವೇಳೆಯಲ್ಲಿ 4:30ಕ್ಕೆ ಏನು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅದು ಆ ಲೆವೆಲ್ಗೆ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಘಟನೆ ಆಗಲಿಕ್ಕೆ ಭಾಳ ಪ್ರಮುಖವಾದಂಥ ಕಾರಣ, ಈಗಾಗಲೇ IG ಲಾಬುರಾಮ್ ಅವರು ಕೂಡ ಮಾಹಿತಿ ಕೊಟ್ಟಿರೋದೇನೆಂದರೆ 2 ವೀಲರ್ ಮತ್ತು ಕ್ಯಾಂಟರ್ 2 ಕೂಡ ಡಿಕ್ಕಿ ಆಗುತ್ತೆ ಅಂತ ಹೇಳಿ. 2 ಕೂಡ ಡಿಕ್ಕಿ ಆಗಲಿಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಅಂದರೆ ಒನ್ ವೇ ರೋಡ್, ಇದು ರಾಷ್ಟ್ರೀಯ ಹೆದ್ದಾರಿ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಆಪೋಸಿಟ್ ಒಂದು ವೆಹಿಕಲ್ ಬರುತ್ತೆ, ಕಾರ್ ಬರುತ್ತೆ. ಆ ಕಾರ್ ಬರ್ತಿರೋ ಕಾರಣಕ್ಕಾಗಿ ಫ್ಲೈಓವರಿಂದ ಸ್ಪೀಡಾಗಿ ಬರ್ತಿದ್ದಂಥ ಕ್ಯಾಂಟರ್ ಮತ್ತು ಬೈಕ್ ಏನಿದೆ ಇವುಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಆ ಕ್ಯಾಂಟರ್ನನ್ನು. ಸೊ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಅದು ಆಗಿಲ್ಲ. ಆ ಸಂದರ್ಭದಲ್ಲಿ ಬೈಕ್ ಡಿಕ್ಕಿ ಆಗಿದೆ. ಬೈಕನ್ನು ಸರ್ವಿಸ್ ರೋಡಿಗೆ ಹೋಗಿ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ. ಕ್ಯಾಂಟರ್ ಕೂಡ ಈ ರಸ್ತೆಯಲ್ಲೂ ಕೂಡ ನಿಲ್ಲಿಕ್ಕಾಗಿಲ್ಲ. ಚಾಸಿ ಎಲ್ಲ ಕಿತ್ತು ಹೊರಗಡೆ ಬಂದಿದೆ. 2 ವೀಲು ಕೂಡ ರಸ್ತೆಯಲ್ಲೇ ಇದ್ದಿದ್ದು, ಇನ್ನುಳಿದೆಲ್ಲದೂ ಕೂಡ ಈ ಸೈಡ್ ಸರ್ವಿಸ್ ರೋಡಲ್ಲಿ ಕೆಳಗಡೆ ಬಿದ್ದಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಹಿಂಭಾಗದಲ್ಲಿ ಸ್ಪೀಡಲ್ಲೇ ಸಹಜವಾಗೇ ಬರ್ತಾ ಇದ್ದಿದೆ. ಯಾಕಂದರೆ 80 to 90 ಕಿಲೋಮೀಟರ್ ಸ್ಪೀಡಲ್ಲಿ ಇತ್ತು ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಬರ್ತಾ ಇರೋದು. ಇಲ್ಲಿರೋ ಪ್ರತ್ಯಕ್ಷದರ್ಶಿನೂ ಕೂಡ
ನಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಸೊ ಕಾರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಒಟ್ಟು 6 ಜನನು ಕೂಡ ಸ್ಪಾಟ್ ಡೆತ್ ಆಗಿದ್ದಾರೆ. ಇದರಲ್ಲಿ ಕೊತ್ನೂರು ಮೂಲದವರು ಮತ್ತು ಬೆಂಗಳೂರಿನ ಬೇರೆ ಮೂಲದವರು ಕೂಡ ಬೆಂಗಳೂರಿನವರು ಕೂಡ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಬನ್ನಿ ಮಾತಾಡಲಿಕ್ಕೆ ಪ್ರತ್ಯಕ್ಷದರ್ಶಿ ಇದ್ದಾರೆ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ವ್ಯಕ್ತಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಎಷ್ಟು ಗಂಟೆಗೆ ಆಯಿತು, ಏನು ನೋಡಿದ್ರಿ ನೀವು? ಸರ್ 4:30ಕ್ಕೆ. ಓಕೆ. ಹಾಂ ಸರ್, ಅದೇ ಇದ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು. ಕ್ಯಾಂಟರ್ ಅಲ್ಲಿಂದ ಬ್ರೇಕ್ ಹಾಕಿದ್ದಾನೆ. ಅದೇ ಇಲ್ಲಿ ವೀಲು ಅಲ್ಲಿಂದ ಕಳ್ಸ್ಕೊಂಬಂದಿದೆ. ಮತ್ತೆ ಅದು ಇದ್ ಕಡೆಯಿಂದ ಕಾರ್ ಬ್ರೇಕ್ ಹಾಕಿದ್ನಲ್ಲ, ಅಂದ್ರೆ ಆಪೋಸಿಟ್ ಕಾರ್ ಬರ್ತಾ ಇತ್ತಾ ತಾವು ಹೇಳ್ತಾ ಇದ್ರಿ? ಕಾರ್ ಇತ್ತು ಆಪೋಸಿಟ್. ಓಕೆ. ಅದೇ ಆ ಥರ. ಅಲ್ಲ, ಏನಾಯ್ತು ಡೀಟೇಲ್ ಆಗಿ ಹೇಳಿ ಸರ್ ಒಂದೊಂದೇ. ಇದು ಜಾಯಿಂಟರ್ ಬಂದು ಅದ್ ಕಡೆ ಎಗರಿದೆ. ಮತ್ತೆ ಅದು ಕಾರನ್ನು ತಗೊಂಡೋಗಿ ಅದಕ್ಕೆ ಹೊಡೆದಿದ್ದಾನೆ, ವೀಲ್ಗೆ ಏನಂತ. ಅದು ಆ ಥರ ಆಗಿರೋದು. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ಬೋದು ಸರ್? ಗೊತ್ತಿಲ್ಲ ಸರ್, ಸ್ಪೀಡು ಅದೇ ಒಂದು 80, ಅಂದಾಜು ಒಂದು 80 ಇರುತ್ತೆ ಅಷ್ಟೇ. 80 ಇರುತ್ತೆ. ಇಲ್ಲಾಂದ್ರೆ 60 ಇದ್ದಿದ್ರೆ ಆಗ್ತಾ ಇರಲಿಲ್ಲ ಇಷ್ಟೊಂದು ಘಟನೆ. ಓಕೆ. ನೀವು ಆಪೋಸಿಟ್ ಬಸ್ಸಲ್ಲಿ ಹೋಗ್ತಾ ಇದ್ರ? ಹೌದು ಸರ್, ಆಪೋಸಿಟ್ ಬಸ್ಸಲ್ಲಿ ಹೋಗ್ತಾ ಇದ್ರಿ. ಓಕೆ. ಇದು ಬಂದು ನಮ್ಮ ಗ್ಲಾಸ್ಗೆ ಬೀಳ್ಬೇಕಾಗಿತ್ತು, ಜಸ್ಟ್ ಮಿಸ್. ಯಾವ್ದ್ರದ್ದು ಇದು ಸರ್? ಇದು ಕ್ಯಾಂಟರ್ ಲಾರಿದು. ಓಕೆ. ಲಾರಿದು. ಓ, ಇದೇನಾದ್ರೂ ಬಿದ್ದಿದ್ರೆ ಇನ್ನೂ ದೊಡ್ಡ ಬಸ್ ಗ್ಲಾಸ್ ಹೊಡಿತಾ ಇತ್ತು. ಈ ಕಾರ್ನವನು ಸ್ಪೀಡಾಗಿ ಬರ್ತಾ ಇದ್ನಾ ಹೇಗೆ? ಇಲ್ಲ, ಕಾರು ಅದೇ ಅವನು ಸ್ಲೋನೇ ಬರ್ತಾ ಇದ್ದು. ಅದು ಅವಂಗೆ ಇದು ಟೈರ್ ಯಾವ ಬಂತಲ್ವಾ, ಹಂಗೆ ಕಂಟ್ರೋಲ್ ಸಿಗ್ಲಿಲ್ಲ ಆ ಥರ. ಈಗ ಆಪೋಸಿಟ್ ಒಂದು ವೆಹಿಕಲ್ ಬರ್ತಾ ಇತ್ತು ಅಂದ್ರಲ್ಲ, ಸೊ ಅವರು ಸ್ಪೀಡ್ ಆಗಿದ್ರಾ ಹೇಗೆ ಅವರು? ಇಲ್ಲ ಸರ್, ಅದು ಸ್ಪೀಡ್ ಏನು ಇರ್ಲಿಲ್ಲ. ಅದು ಇದು ಕಾರ್ ಬಂದು ಇಲ್ಲೆಲ್ಲ ಹಿಂಗೆ ತಿರುಗಿದೆ ಅಷ್ಟೇ. ನಂಗೆ ಒಂಥರ ಕಣ್ಣಲ್ಲಿ ತಿರುಗಿಲ್ಲ. ಅದೇ ನಂಗೆ ಒಂಥರ ಕಣ್ಣಲ್ಲಿ ತಿರುಗಿಲ್ಲ. ಇದು ಯಾವಾಗ ಇದು ಬಂದು ಬಿತ್ತಲ್ವಾ, ಇದು ಮತ್ತೆ ಇದು ಕ್ಯಾಂಟರ್ ನೋಡ್ತಾನೆ, ಒಂಥರ ಕಣ್ಣು ತಿರುಗಿಲ್ಲ. ಅದಕ್ಕೆ ಕಾರು ಬಂದು ಟೈರ್ ಗುದ್ಕೊಂಡು ಹಿಂಗೆ ಆಪೋಸಿಟ್ ತಿರುಗಿರುತ್ತೆ ಅಷ್ಟೇ. ಅದಾದ್ಮೇಲೆ ಫೋನ್ ಮಾಡಿದ್ರ? ಅದಾದ್ಮೇಲೆ ಪೊಲೀಸ್ ಅವ್ರಿಗೆ ಗೂಗಲಲ್ಲಿ ನಂಬರು ತಗೊಂಡು ಫೋನ್ ಮಾಡಿದೆ ಸರ್, ಸೂಲೂಬೆಲೆ ಸ್ಟೇಷನ್ಗೆ. ಓಕೆ. ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದೆ. ಸರ್, ತಾವು ಸರ್ ಹೇಗಾಯ್ತು ಸರ್ ಘಟನೆ ಇದು? ಸರ್, ಇದು XCV 700 ಕಾರು ಆ ಕಡೆಯಿಂದ ಫಾಸ್ಟಾಗಿ ಬಂದಿದೆ. ಫಾಸ್ಟಾಗಿ ಬಂದ್ಬಿಟ್ಟು 2 ವೀಲರ್ ಗುದ್ದಿರೋದಂತೆ. ನಾವು ನೋಡಿಲ್ಲ, ಬಟ್ ಹೇಳ್ತಾ ಇರೋದು, ಇಲ್ಲಿ ಬಂದಿದ ತಕ್ಷಣ ಹೇಳ್ತಾ ಇರೋದು 2 ವೀಲರ್ ಅವರು 2 ವೀಲರ್ಗೆ XCV ಹೊಡೆದಿರೋದು. XCV 2 ವೀಲರ್ಗೆ ಹೊಡೆದಿದ ತಕ್ಷಣ 2 ವೀಲರ್ ಅವರು ಬಿದ್ದೋಗಿದ್ದಾರೆ, ಅವರು ಸ್ಪಾಟ್ ಆಗಿದ್ದಾರೆ. ಅದಾದಮೇಲೆ XCV ಅದೇ ಕಾರು ಬಂದು ಕ್ಯಾಂಟ್ರಿಗೆ ಹೊಡೆದಿರೋದು. ಕ್ಯಾಂಟ್ರಿಗೆ ಹೊಡೆದ್ಬಿಟ್ಟು ಕ್ಯಾಂಟ್ರು ಉಲ್ಟಾ ಆಗಿಬಿಟ್ಟಿದೆ. ಅದು ವೀಲ್ ಎಲ್ಲ ಕಟ್ಟಾಗಿ ಅಲ್ಲಿ ಬಿದ್ದಿತ್ತಲ್ಲ, ಆ ವೀಲ್ನ ನೋಡಿ ಮತ್ತೆ ಇದು ಮತ್ತೆ ಇನ್ನೊಂದು ಕಾರ್ ಬಂದು ಬ್ರೇಜಾ ಕಾರ್ ಬಂದ್ಬಿಟ್ಟು ಆ ಡಿವೈಡರ್ ಹೊಡೆದ್ಬಿಟ್ಟು ಆ ಕಡೆಯಿಂದ ಉಲ್ಟಾ ಆಗಿ ಹಿಂಗೆ ತಿರ್ಕಿರೋದು ಕಾರು. ಓಕೆ. ಆಪೋಸಿಟ್ ವೆಹಿಕಲ್ ಬರ್ತಿರೋದೇ ಇದಕ್ಕೆ ಬಹಳ ಪ್ರಮುಖ ಕಾರಣ ಅಂತೇಳಿ ಇವ್ರು ಹೇಳ್ತಾ ಇರೋದು, ಪ್ರತ್ಯಕ್ಷದರ್ಶಿ. ಇಲ್ಲ, ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಗಾಬರಿಯಲ್ಲಿ ಗೊತ್ತಾಗ್ತಿಲ್ಲ, ಆಪೋಸಿಟ್ ಬಂದಿಲ್ಲ. ಆ ಬ್ರೇಜಾ ಕಾರ್ ಅವ್ನು ಅಲ್ಲಿ ಗುದ್ಬಿಟ್ಟು ಮತ್ತೆ ಉಲ್ಟಾ ಆಗಿರೋದು ಕಾರು. ಓಕೆ, ಅಷ್ಟೇ. ಸಹಜವಾಗಿ ಪೃಥ್ವಿ, ಇಲ್ಲಿ ವಿಜುವಲ್ಸ್ ಕೂಡ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಭಯಾನಕ ಇದೆ. ಕಾರಲ್ಲಿ ಮೃತದೇಹಗಳನ್ನು ಹೊರ ತೆಗಿಲಿಕ್ಕಂತೂ ನಿಜವಾಗ್ಲೂ ಬಹಳನೇ ಕಷ್ಟಪಡಬೇಕಾಯಿತು. ಸಿಲುಕ್ಬಿಟ್ಟಿದ್ವಿ, ಎಲ್ಲ ಕೂಡ ಸಿಗಾಕೊಂಡ್ಬಿಟ್ಟಿದ್ವಿ. ಬಾಡಿ ಹೊರಗಡೆ ತೆಗೆದೇ ಕಷ್ಟ ಆಗ್ತಾ ಇತ್ತು. 3 ಐಡೆಂಟಿಫೈ ಮಾಡಿದ್ವಿ ಅಂತೇಳಿ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಭೀಕರ ಅಪಘಾತ ಖಂಡಿತವಾಗಿ ಕೂಡ, ಯಾಕಂದರೆ ಈ ರಸ್ತೆಯಲ್ಲಿ ಈ ರೀತಿಯಾದಂಥ ಅಪಘಾತಗಳು ಆಗ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಬೆಳಗ್ಗಿನ ಹೊತ್ತು 4ವರೆಗೆ ಏನು ಕೂಡ ಕಾಣಿಸ್ಕೊಳ್ಳೋದಿಲ್ಲ, ರಾತ್ರಿ ರೀತಿಯೇ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಸಹಜವಾಗಿ ಸ್ಪೀಡ್ ಕೂಡ ಇರುತ್ತೆ. 3 ವೆಹಿಕಲ್ಗಳು ಹಂತವಾಗಿ, ಅಂದರೆ ಸರಣಿ ಅಪಘಾತ ಅಂತಲೇ ಹೇಳ್ಬೋದಾಗಿದೆ. ಈಗ ಐಡೆಂಟಿಫೈ ಮಾಡುವಂಥ ಕಾರ್ಯ, ಇನ್ನು 3 ಜನ ಏನಿದ್ದಾರೆ, ಮೃತರು ಯಾರಿದ್ದಾರೆ ಅವರ ಐಡೆಂಟಿಫೈ ಮಾಡುವಂಥ ಕಾರ್ಯನೂ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ, ಅಲ್ಲ, ಅಲ್ಲಿ ಏರ್ ಬ್ಯಾಗ್ ಎಲ್ಲ ಏನು ಓಪನ್ ಆಗಿಲ್ವಾ ಆ ಸ್ಪೀಡಲ್ಲಿ ಹೊಡೆದಂಥ ಸಂದರ್ಭದಲ್ಲಿ? ಅಂದರೆ ಅಷ್ಟೊಂದು ಸ್ಪೀಡ್ ಆಗಿತ್ತಾ? ಅವ್ರು ಸಾವನ್ನಪ್ಪಿದಾರಲ್ಲ ಕಾರ್ನ ಒಳಗಡೆ ಇದ್ದಂಥವ್ರು ಎಲ್ಲರೂ ಕೂಡ. ಪೃಥ್ವಿ, ಇಲ್ಲಿಯ ಸಿಚುವೇಶನ್ ನೋಡ್ತಾ ಹೋದರೆ, ಯಾಕಂದರೆ ಈ ರಭಸದ ತೀವ್ರತೆ ನೋಡ್ತಾ ಹೋದರೆ, ಅಪಘಾತದ ತೀವ್ರತೆ ನೋಡ್ತಾ ಹೋದರೆ, ವೆಹಿಕಲ್ಲೇ ನಿಮಗೆ ಕ್ಯಾಂಟರೇ ಸೈಡ್ಗೆ ಸರ್ವಿಸ್ ರೋಡಲ್ಲಿ ಬೀಳುತ್ತೆ, ಬೈಕ್ ಸರ್ವಿಸ್ ರೋಡಲ್ಲಿ ಹೋಗಿ ಬಿದ್ದು ಸಾವನ್ನಪ್ತಾನೆ ಅನ್ನೋ ನೋಡೋದಾದರೆ, ಕಾರ್ನ ಪರಿಸ್ಥಿತಿ ಅಂತೂ ನಿಜವಾಗ್ಲೂ ಮುಂದಿನ ಭಾಗ ಯಾವುದಂತನೂ ಕೂಡ ಗೊತ್ತಾಗೋದಿಲ್ಲ. ಇನ್ನು ಬಿಡಿ ಭಾಗಗಳೆಲ್ಲ ಕೂಡ ಕಿತ್ತು ಬರ್ತಾ ಇದ್ದಾವೆ. ಸೊ ಈ ರೀತಿ ನೋಡ್ತಾ ಹೋದರೆ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರ, ಏರ್ ಬಲೂನ್ಗಳು ಓಪನ್ ಆಗೇ ಇಲ್ಲ. ನೋಡ್ತಾ ಹೋದ್ರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು ಏರ್ ಬಲೂನ್ ಓಪನ್ ಆಗಿಲ್ಲ ಅಂತೇಳಿ. ಇನ್ನು ಪಕ್ಕದಲ್ಲಿ ಬರ್ತಾ ಇದ್ದಂಥ ವೆಹಿಕಲ್ಗಳಲ್ಲಿ ಕೂಡ ಬೀಳುವಂಥ ಚಾನ್ಸಸ್ ಇತ್ತು. ಇಂಥ ಸಣ್ಣ ಸಣ್ಣ ಬಿಡಿ ಭಾಗಗಳೇನಿದ್ದಾವೆ, ಆಲ್ಮೋಸ್ಟ್ ಆಕ್ಸಿಡೆಂಟ್ ಆದಾಗ ನಿಮಗೆ 110 ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ವೆಹಿಕಲ್ ಏನಾದರೂ ಬಂದರೆ ಸರಣಿಯಾಗಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುವಂಥ ಕಾರ್ಯವನ್ನು ಕೂಡ ಮಾಡಿದ್ರೆ ಭಾಳನೇ ಕಷ್ಟ ಆಗ್ತಾ ಇದೆ. ಸೊ ಇನ್ನೀಗ ಪೊಲೀಸರು ಕೂಡ ಫಾರೆನ್ಸಿಕ್ ತಂಡನೂ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದು ಪರಿಶೀಲನೆ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. XCV ಕಾರ್ನ ಬಿಡಿ ಭಾಗ ನೋಡ್ಬೋದು, ಮುಂಭಾಗದ ಕಾರ್ ಮಾತ್ರ ಇದು.
ಕಾಣಿಸ್ತಾ ಇರೋದು. ಉಳಿದಿದ್ದು ಆಲ್ಮೋಸ್ಟ್ ಎಲ್ಲದು ಕೂಡ ಕಿತ್ತು ಛಿದ್ರ ಆಗಿತ್ತು. ಸೊ ನಿಜವಾಗ್ಲೂ ಕೂಡ ಬೆಳಗ್ಗಿನ ಹೊತ್ತು ಕೊತ್ನೂರು ಮೂಲದಿಂದ ಬಂದಂಥವ್ರು, ಇನ್ನು ಬೆಂಗಳೂರಿನ ಮೂಲದವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರಿಗೆ ನಿಜವಾಗ್ಲೂ ಕೂಡ ಯಮ ಇದೇ ಸ್ಥಳದಲ್ಲಿ ಕಾಯ್ತಾ ಇದ್ದ ಅನ್ನೋ ರೀತಿಯಾದಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ಅದು ಬೆಳಗಿನ 4:30 ಹೊತ್ತು ಸಹಜವಾಗಿ ಅಪಘಾತಗಳಾಗುವಂಥ ಹೊತ್ತು. ಈ ಹೊತ್ತಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ಎಷ್ಟು ಎಚ್ಚರಿಕೆ ವಹಿಸಿದ್ರೂ ಕೂಡ ಕಡಿಮೆನೆ. ಪೃಥ್ವಿ, ನೋಡೋಣ, ಕುಡ್ದು ಓಡಿಸ್ತಾ ಇದ್ರ ಅಥವಾ ನಿದ್ದೆ ಮಂಪರ್ನಲ್ಲಿ ಈ ಒಂದು ಘಟನೆ ಆಗಿದೆಯಾ ಅನ್ನುವಂಥದ್ದನ್ನ. ಧನ್ಯವಾದ ಶರಣು ಹಂಪಿ ನೀವೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ರೌಡಿ ಶೀಟರ್ ಬಿಕ್ಲು ಮರ್ಡರ್ ಕೇಸ್, ಬಿಜೆಪಿ ಶಾಸಕ ಭೈರತಿ ಅರೆಸ್ಟ್. 8 ತಿಂಗಳ ಕಾನೂನು ಹೋರಾಟ, ಕೊನೆಗೂ ಸಿಐಡಿ ಬಲೆಗೆ. ಎಂಎಲ್ಎ ಕೊಲೆಯಲ್ಲಿ ಶಾಸಕರ ಪಾತ್ರ ಏನು? ಜಗ್ಗನ ಜೊತೆ ಭೈರತಿ ನಂಟು ಹೇಗಿದೆ? ಎಂಎಲ್ಎ ಭೈರತಿ ಅರೆಸ್ಟ್. ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ನಾಪತ್ತೆಯಾಗಿದ್ದಂತ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆದ್ರು ನಿನ್ನೆ. ಇಂದು ಕೋರ್ಟ್ಗೆ ಶಾಸಕ ಭೈರತಿ ಬಸವರಾಜ್